Hi, hello guys. Guys, welcome back to my another mini vlog. So vlog ಮಾಡ್ತಾ ಇರೋ ರೀಸನ್ ಫುಲ್ ಆಫ್ ರೆಡಿ ಆಗಿದ್ದೀನಿ. ಸೊ ಬೆಳಗ್ಗೆ ದೊಡ್ಡ ವ್ಲಾಗ್. ಸೊ ನಾನು ವ್ಲಾಗ್ ಮಾಡಿದ್ರೆ ಮನೇಲೆಲ್ಲ ಆಶ್ಚರ್ಯ ಪಡ್ತಾರೆ. ಸೊ ಹಂಗಾಗಿದ್ದೀನಿ ಈಗ. ಸೊ ಯಾಕೆ ಈ ಥರ ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಸೊ ನಮ್ಮ ಊರಿನ ಹಬ್ಬ. ಸೊ ಬೆಳಗ್ಗೆಯಿಂದನೇ ವ್ಲಾಗ್ ಮಾಡಬೇಕಿತ್ತು. ಸೊ ಬೆಳಗ್ಗೆಯಿಂದ ಬ್ಯುಸಿ ನಾನು. ಸೊ ಕಾಲೇಜ್ ಮುಗಿಸ್ಕೊಂಡು ಬಂದು ಮನೇಲಿ ಕೆಲಸ ಮುಗಿಸಿ ನಾನು ರೆಡಿಯಾಗಿ ಇಷ್ಟೊತ್ತಾಯಿತು. ಸೊ ಇಷ್ಟೊತ್ತಿಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ಬಂದು 7:15 ಆಗಿದೆ. ಈಗ ಬಂದು ಬೆಲ್ದಾರ್ತಿ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಈ ಸತ ದೊಡ್ಡ ಆರತಿ ಬೆಳಗ್ಗೆ ಆರತಿ ಮಾಡ್ತಾಯಿಲ್ಲ ನಾವು. ಸೊ ಈ ವರ್ಷ ಮಾಡೋಂಗಿಲ್ಲ, ಸೊ ಮಾಡ್ತಾಯಿಲ್ಲ. ಸೊ ಬೆಲ್ದಾರ್ತಿನಾರು ಮಾಡೋಣ ಅಂಥೇಳಿ ಬೆಲ್ದಾರ್ತಿ ಮಾಡ್ತಾಯಿದ್ದೀವಿ. ಸೊ ಬೆಳಗ್ಗೆ ತೆಂಬಿಟ್ಟು ಆರತಿ ಮಾಡ್ಬೇಕು. ಸೊ ಅದನ್ನು ಮಾಡ್ತಾಯಿಲ್ಲ ಅಷ್ಟೇ. ಸೊ ರೆಡಿಯಾಗಿದ್ದೀವಿ. ಇನ್ನೇನು ಬರ್ತಿದೆ, ಟಮಟೆ ಸೌಂಡ್ ಕೇಳಿಸ್ತಿದೆ ಅಲ್ಲಿದೆ. ಸೊ ರೆಡಿಯಾಗಿದೆ. ಪೂಜೆ ಎಲ್ಲ ಕಂಪ್ಲೀಟ್ ಮುಗಿಸಿದ್ದೀನಿ. ಸೊ ಪೂಜೆ ಮಾಡೋ ಅಷ್ಟರಲ್ಲೇ ಇಷ್ಟೊತ್ತಾಗಿತ್ತು ಟೈಮು. ಸೊ ವೆಲ್ಕಮ್ ಬ್ಯಾಕ್. ಸೊ ಲೆಟ್ಸ್ ಗೋ, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಹುಡುಗರೆಲ್ಲ ನಾನು ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಇದನ್ನು. ಬಟ್ ನಮ್ಮ ಊರಿನ ಹುಡುಗರೆಲ್ಲರೂ ಅಕ್ಕ ವ್ಲಾಗ್ ಮಾಡು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರನಾರು ನಾನು ವ್ಲಾಗ್ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಎಲ್ಲರೂ ಹಬ್ಬದ ವ್ಲಾಗ್ ಮಾಡುವಕ್ಕ ಎಲ್ಲರೂ ನೋಡ್ತಾರೆ ಅಂಥೇಳಿ ಅವರೆಲ್ಲ ಚಿಂಟಾರಿ ಪಂಟಾರಿ ನನ್ನ ಗ್ಯಾಂಗೆಲ್ಲ ಅವರೆಲ್ಲ ವ್ಲಾಗ್ ಮಾಡುವಕ್ಕ ಅಂತಂದರು. ಸೊ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ. ಈ ಸತ ಹೇಗಿರುತ್ತೆ ನೋಡೋಣ. ಸೊ ಫುಲ್ ಆಫ್ ಗಾಳಿ ಇದೆ, ಬೇಗ ಬರ್ತಾಯಿದೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ದೇವ್ರ ಪೂಜೆ ಎಲ್ಲ ನಾನೇ ಕಂಪ್ಲೀಟಾಗಿ ಮಾಡಿರೋದು ಗೈಸ್. ತೊಳೆದು ಬೆಳಗ್ಗೆ ಹೂವು ಮುಡಿಸಿ ಎಲ್ಲ ಪೂಜೆ ಎಲ್ಲ ಕಂಪ್ಲೀಟಾಗಿ ಮಾಡಿರೋದು. ಫುಲ್ ಆಫ್ ಒಂದು ಚೂರು ಒಬ್ಬರು ಹೆಲ್ಪ್ ಇಲ್ಲದೆ ಮಾಡಿರೋದು ಫುಲ್ ಆಫ್ ನಾನೇ. ಸೊ ಇಲ್ಲಿ ರಾಗಪ್ಪಂದು ಇಲ್ಲೆಲ್ಲ ಮುಗಿಸಿದ್ದೀನಿ. ಸೊ ಅಕ್ಕ ಒಬ್ಬಳು ಅಲ್ಲಿ ರೆಡಿಯಾಗಿದ್ದಾಳೆ. ಕಾಯಿ ಫುಲ್ಲ ತಿತ್ತಾಯಿದ್ಕೆ ಇಲ್ಲಿ ಕಿತ್ತಿದ್ದಕ್ಕೆ ಹಾಕಿದ್ದು ನಾನು, ಒಂದೊಂದೇ ಕಿತ್ತು ಹಾಕಿದ್ದು. ಸೊ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ನಮ್ಮ ಮಮ್ಮಿನೂ ಈ ವರ್ಷ ಬರ್ತಾಯಿದ್ದಾರೆ. ಪ್ರತಿ ವರ್ಷ ಮನೇಲಿ ಅಡುಗೆ ಮಾಡಿಕೊಂಡು ಇರ್ತಿದ್ರು. ಈ ವರ್ಷ ನಮ್ಮ ಮಮ್ಮಿನೂ ರೆಡಿಯಾಗಿ ಬರ್ತಾಯಿದ್ದಾರೆ. ಇಲ್ಲಿ ಟಮಟೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹೋಗಲ್ಗೆ ಎತ್ಕೊಂಡು ಆಗಿದ್ರೆ ಫ್ಯಾನ್ ಆಫ್ ಮಾಡು ಮನೆ. ಕೆಲಸ ಇಲ್ಲ ನಿಂಗೆ ಸಾಂಬಾರ ಬೋಲ್.
ಈ ದೇವತೆಯ ಚೆಲುವ ನೋಡಲು
ವೀರಗಾಸೆಗೆ ಫುಲ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಹೋದ ವರ್ಷನೂ ಇತ್ತು, ಹೋದ ವರ್ಷ ಸ್ವಲ್ಪ ಡಿಫ್ರೆಂಟ್ ಇತ್ತು, ಈ ವರ್ಷ ಪ್ರಿಪೇರ್. ಸೊ ರೆಡಿ ಫಾರ್ ವಾಚ್. ಫೈನಲಿ ಆರತಿ ಎಲ್ಲ ಕೊಟ್ಟು ವೀರಗಾಸೆ ಎಲ್ಲ ನಡೆಸಿ ಊಟಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಸೊ ರಶ್ ಇದ್ದಾರೆ ಸಿಕ್ಕಾಪಟ್ಟೆ, ಕೂತ್ಕೊಂಡು ಊಟ ಮಾಡಿ. ಸೊ ಎಲ್ಲ ಇಲ್ಲಿ ಊಟಕ್ಕೆ ವೆಯ್ಟಿಂಗ್. ಮೇಡಮ್ ಅವರು ಈ ಸತ ಬೆಲ್ಲದ ಆರತಿ ಎತ್ತಿದ್ದಾರೆ. ನೋಡಿ ಹೆಂಗೆ ಹುಚ್ಚಮ್ಮನ ಥರ ಬಂದು ಬೆಲ್ದಾರ್ತಿ ಎತ್ಕೊಂಡು ಕೂತಿದ್ದಾಳೆ. ಸೊ ಎಲ್ಲ ಊಟಕ್ಕೆ ಕೂತಿದ್ದಾರೆ, ಅಲ್ಲೆಲ್ಲ ಅದಕ್ಕೆ ಊಟಕ್ಕೋಸ್ಕರ ವೆಯ್ಟಿಂಗ್. ಸೊ ನಾನು ದೇವಸ್ಥಾನಕ್ಕೆ ಹೋದೆ, ನನ್ನ ಬೆಲ್ದಾರ್ತಿಗೆ ದೇವಸ್ಥಾನ ಒಳಗಡೆಯಿಂದ ನನಗೆ ಏನಂತಾರೆ ಇದಕ್ಕೆ, ಹೊಂಬಾಳೆ ಸಿಕ್ಕಿದೆ. ಹೊಂಬಾಳೆ ನೈಸ್, ಗುಡ್. ಅಕ್ಕಂಗೆ ಇವತ್ತು ಏನೋ ಜಾಸ್ತಿ ಆಗೋಗೈತೆ, ಸ್ವಲ್ಪ ಏನೋ ಜಾಸ್ತಿ ಆಗೈತೆ ಅಲ್ವಾ ಮೋನಿ? ಮುನಿ ಬೆಳ್ಳು ಕಾಣ್ತಿದ್ಯಾ ಕಣೆ. ಸೊ ಫೈನಲಿ ಊಟ ಎಲ್ಲ ಮುಗಿಸಿ ಮನೆಗೆ ಬಂದು ಮನಿಕೊಳ್ಳೋಣ ಅನ್ನೋಷ್ಟರಲ್ಲಿ ನಮ್ಮ ಮನೆ ಓನರು ಬೀಗ ಹಾಕ್ಕೊಂಡು ಅಲ್ಲಿ ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ಎಲ್ಲ ಆಚೆ ಕೂತ್ಕೊಂಡಿದ್ದೀವಿ, ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಸೊ ಈಗ ಊಟ ಆಯಿತು, ಇನ್ನೇನಿಲ್ಲ. ಈಗ ನೆಕ್ಸ್ಟ್ ಮಧ್ಯರಾತ್ರಿ ದೇವರು ಬರುತ್ತೆ ಅಂತ ಅನಿಸುತ್ತೆ. ನಾವು ಅಲ್ಲಿಗೆ ಬರ್ತಾ ಇತ್ತು. ಬಟ್ ಇಲ್ಲಿ ಕನ್ಫರ್ಮೇಷನ್ ಇಲ್ಲ, ಓನರ್ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ವಿ ಮಿಸ್. ಲಾಸ್ಟ್ ಇಯರೆಲ್ಲ ಅಲ್ಲೇ ನಿಂತು ಒಂದು 4-5 ಮನೆ ಮುಂದೆ ಡ್ಯಾನ್ಸ್ ಆಡೋದನ್ನೆಲ್ಲ ನೋಡ್ಬೋದಾಗಿತ್ತು. ಬಟ್ ಇಲ್ಲಿ ಒಂದೇ ಮನೆ ಮುಂದೆ ಆಡೋದು, ಸೊ ಬೇಜಾರಾಗುತ್ತೆ. ನಾವು ಅಲ್ಲಿ ಹೋಗ್ತೀವಿ, ನೀನು ನಿನ್ನ ಗಂಡ ಮನೆ ಕಳ್ರಿ, ಅಲ್ಲಿ ಹೋಗ್ತೀವಿ. ಎಲ್ಲೋದ್ರೂ ಈ ವರ್ಷ ಪ್ರತಿ ವರ್ಷ ಮನೆ ತುಂಬ ಜನ ಇರ್ತಿದ್ರು. ಎಲ್ಲೋ ನಾವು ಹೋಗ್ತಾ ಇದೀವಿ ಅಂತಂದರೆ ಸರಿ ನೀವು ಹೋಗ್ಬಿಟ್ಟು ಬನ್ನಿ, ಬರಲ್ಲ ನಾನು ಅಂದ್ಬಿಟ್ಟು ಮನೇಲೇ ಇರ್ತಾಯಿದ್ರು. ಮನೆ ತುಂಬ ಜನ ಇರ್ತಿದ್ರಲ್ಲ, ಸೊ ಅವ್ರಿಗೆಲ್ಲ ಅಡುಗೆ ಮಾಡಿ ಬಡಿಸಿ ಮತ್ತು ಅವ್ರಿಗೆಲ್ಲ ಹಾಸ್ಕೊ ಕೊಡೋದೆಲ್ಲ ಸ್ವಲ್ಪ ಕೆಲಸ ಇರ್ತಿದ್ದಲ್ಲ, ನಮ್ಮಮ್ಮ ಬರ್ತಾನೆ ಇರಲಿಲ್ಲ. ಈ ವರ್ಷವೇ ಬಂದು ಫುಲ್ಲು ಎಲ್ಲ ನೋಡಿರೋದು ನಮ್ಮ ಮಮ್ಮಿ. ಅವರೆಲ್ಲ ಆರತಿ ಮಾಡಿಲ್ಲ, ಏನಿಲ್ಲ, ಏನಕ್ಕೆ ಇಷ್ಟೊಂದು ರೆಡಿ ಆಗಿದೆ ಅಂತ ಕೇಳ್ತಾರೆ ನನಗೆ. ಈ ಸೀರೆನೇ ಗ್ರ್ಯಾಂಡ್ ಆಗಿದೆ. ಸೊ ಎಲ್ಲ ಈ ವರ್ಷದ ಜನ ಇಲ್ಲ ಗೈಸ್. ಪ್ರತಿ ವರ್ಷ ಆಲ್ಮೋಸ್ಟ್ 5 ಇಯರ್ಸಿಂದನೂ ಮನೆ ತುಂಬ ಜನ ಇರ್ತಿದ್ರು ನಮ್ಮ ಮನೇಲಿ. ಎಷ್ಟು ಜನ ಅಂತಂದರೆ ಅಯ್ಯೋ ರಾಮ, ಕುಡಿದು ತಿಂದು ಎಲ್ಲ ಆಗೋಗ್ತಿತ್ತು. ಇಷ್ಟೊತ್ತಿಗೆ ಎಲ್ಲ ಮನಿಕೊಂಡ್ಬಿಡ್ತಿದ್ರು. ಸೊ ನಾವು ಬಂದು ಮನಿಕೊಂಡ್ಬಿಡ್ತಿದ್ವಿ. ಮನೆ ತುಂಬ ಜನ ಇದ್ರೆ ನಮಗೆ ನಿದ್ದೆನೂ ಇರ್ತಾ ಇರಲಿಲ್ಲ. ಬಟ್ ಈ ವರ್ಷ ಯಾವುದೂ ಇಲ್ವಲ್ಲ ಅನ್ನೋದು ಒಂದು ಕಡೆ ಮಿಸ್ ಆದರೆ. ಸೊ ನೆಕ್ಸ್ಟ್ ವಿ ಹೋಪ್ ದಟ್ ನಮ್ಮ ಮನೆ ಮಾಡಿ ನಮ್ಮ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತಿದೆ. ಸೊ ನೋಡುವ, ಎಲ್ಲ
ದೇವ್ರಿಚ್ಛೆ, ನಾವೇನು ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ. ಏನು ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅಂತಿರುತ್ತೋ ಅದಾಗುತ್ತೆ ಅನ್ನೋದಷ್ಟೇ ನಂಬಿಕೆ. ಆಚೆ ಕೂತ್ಕೊಂಡು ವೇದಾಂತ ಹೇಳ್ತಾಯಿದ್ದೀನಿ, ಕಾಯ್ತಾಯಿದ್ದೀನಿ ಆಚೆ ಕೂತ್ಕೊಂಡು. ಹೊಡಿತವ್ರೆಲ್ಲ ತೋರಿಸು. ಹಾಂ ಹೇಳಿ, ಎಲ್ಲರೂ ಕೂತ್ಕೊಂಡು ಸೊಳ್ಳೆ ಹೊಡಿತಾ ಇದ್ದಾರೆ. ಸೊ ನಾನು ಕೂತ್ಕೊಂಡು ಸೊಳ್ಳೆ ಹೊಡಿತಾ ಇದ್ದೀನಿ. ಹೆವಿ ಟಯರ್ಡ್ ಆಗಿದೆ. ಹೋಗಿ ಮನಿಕೊಳ್ಳೋಣ ಅಂತ ಬಂದರೆ ಈ ಬೀಗ ಹಾಕೋ ಹೊಂಟೋಗ್ಬಿಟ್ಟಿದ್ದಾರೆ. ಸೊ ವೆಯ್ಟಿಂಗ್ ಲೀಸ್ಟಲ್ಲಿದ್ದೀವಿ. ಇರಿ ತೋರಿಸ್ತೀನಿ ಎಲ್ಲ ಹೆಂಗೆ ಕೂತಿದ್ದಾರೆ ಅಂತ. ವಿನೂತ್ ಅವರೇ, ಇಲ್ಲೊಬ್ರು, ಅಲ್ಲಿ 3 ಜನ, ನಮ್ಮ ಈ ಊನ್ ಸಿಂಗ್. ಸೊ ಎಲ್ಲ ಊಟ ಮಾಡ್ಕೊಂಡು ಬಂದು ಎಲ್ಲ ನಿಂತು ಕಾಲಾಗೆಲ್ಲ ಬಂದು ಹೋಗಿ ಮನಿಕೊಳ್ಳೋಣ ಅಂತ ಬಂದರು. ಬಟ್ ಅನ್ಫಾರ್ಚುನೇಟ್ಲಿ ದಿಸ್ ನಾಟ್ ಹ್ಯಾಪೆಂಡ್ ಅಂತ ಹೇಳ್ತಾ ಈ ಲೈಟಿಂಗ್ಸ್ಗಳ ಮಧ್ಯೆ ನಮ್ಮ ಮಾತುಕತೆ ನಡೀತಾ ಇದೆ. ಸೊ ಅವರು ಬಂದ ನಂತರ ಸಿಗುವ. ಏನಂದರೆ ಟೈಮ್ ಬಂದು ಆಲ್ಮೋಸ್ಟ್ 12 ಗಂಟೆ. ಕವಿತಕ್ಕೆ ಯಾಕೆ ಫೋನ್ ಮಾಡ್ತಿದ್ಯಾ ತಿಕ್ಲು ಮುಂದೇವಿ? ಸೊ ಟೈಮ್ ಬಂದು ಆಲ್ಮೋಸ್ಟ್ 12 ಗಂಟೆ, 12 ಕಾಲಾಗಿದೆ. ಈ ಹಂದಿಗಳು ಇಲ್ಲೋಳು ನೋಡಿ, ಒಬ್ಬಳು ಅಜಾಮಿ, ಇವಳು ಮಲ್ಗೋರ್ನೂ ಬಿಡಲ್ಲ. ನಿದ್ದೆ ಕಣ್ಣಲ್ಲಿದೆ. ಟೈಮು 12 ಗಂಟೆ ಆಗಿದೆ. ನಮ್ಮಮ್ಮ ಬೈತಾ ಇದೆ, ಬಟ್ ನಿದ್ದೆ ಮಾಡ್ತಾಯಿಲ್ಲ. ಇಷ್ಟು ಬೆಳ್ಳು ಕಾಣ್ತಿದ್ದೀವಿ ನಾವು, ಫಿಲ್ಟರ್ ಹಾಕಿಲ್ಲ ಆದರೂ ಬೆಳ್ಳು ಕಾಣ್ತಿದ್ವಿ. ಸ್ವಲ್ಪ ಈಗ ಡೌ ಮಾಡ್ತಾಳೆ. ಇಷ್ಟೊಂದು ಗಂಟೆ ಇಲ್ಲೇ ಕೂತ್ಕೊಂಡು ನಾಟಕ ಮಾಡ್ತಿಲ್ಲ. ಕೂದ್ದು ಎಳೆಯೋದು, ನಿದ್ದೆ ಮಾಡೋಕ್ಕೆ ಗೊತ್ತಾಗಿದೆ ನಾನು. ಈಗ ಮಲ್ಕೊಳ್ಳೋ ಥರ ಡೂ. ಸೊ ಸೆಕೆಗೆ ನಾವೆಲ್ಲ ಮಲ್ಕೊಳಕ್ಕಾಗಲ್ಲ ಅಂಥೇಳಿ ಏನಾದರೂ ಹಾಸಿಗೆ ಮೇಲೆ ಬೆಡ್ ಮೇಲೆಲ್ಲ ಮಲ್ಕೊಳಕ್ಕಾಗಲ್ಲ ಅಂಥೇಳಿ ನೆಲದ ಮೇಲೆ ಬಿದ್ದು ಓದಾಡ್ತಾಯಿದ್ದೀವಿ ಗಾಯ್ಸ್. ಸೊ ಅದು 2 ಫ್ಯಾನು. ಸೊ ಆಲ್ಮೋಸ್ಟ್ ಟೈಮ್ ಬರ್ತಾಯಿದೆ. ಈಗ ಮಧ್ಯರಾತ್ರಿ ಒಂದ್ಸತ ಮೆರವಣಿಗೆ ಬರುತ್ತೆ. ಸೊ ಅದ್ರದ್ದು ಟೈಮ್ ಆಲ್ರೆಡಿ ಆಗಿದೆ. ಬಟ್ ನಾವು ನಿದ್ದೆ ಮಾಡಿ ಎದ್ದೇಳಬೇಕಿತ್ತು. ಇಷ್ಟೊತ್ತಿಗೆ ಇನ್ನೊಂದು ನಿದ್ದೆ ಮಾಡಬೇಕಿತ್ತು. ಬಟ್ ನಾವಿನ್ನೂ ಮಲಗಿಲ್ಲ. ವಿ ಆರ್ ಲೆಜೆಂಡ್ಸ್. ಸೊ 12 ಗಂಟೆ ಟೈಮ್ ತೋರಿಸ್ತೀನಿ. ಸೊ ಬ್ಯಾಟ್ರಿ ಆಫ್ ಹೋಗುತ್ತೆ. 12:03 ಇವಾಗ ಕರ್ಕರ್ ಆದರೂ ನಾನು ಬೆಳಗ್ಗೆ ಇದ್ದೀನಿ. ಅಲ್ಲಿ ನೋಡಿ ಟೈಮು 12:03 ಆಗಿದೆ. ಮಾನ ಮರ್ಯಾದೆ ಇತ್ಯಾದಿ ಅನ್ನೋದು ಇರೋರು. ಪಾಪ ಚೀಲಿ ನಮ್ಮಮ್ಮ ಮಲಗೈತೆ. ನಾವು ಇನ್ನೂ ಆಟಾಡ್ತಾ ಇರ್ತೀವಿ.